ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾಯಕ ಜೀವಗಳ ಬಲಿಗೆ ಕೇವಲ 4 ಜನ ಕಾರಣ ಅನ್ನೋದು ಈಗಿರುವಂತಹ ಪ್ರಶ್ನೆ. ದೊಡ್ಡ ದೊಡ್ಡ ತಿಮಿಂಗಲಗಳನ್ನು ಬಿಟ್ಟು ಸಣ್ಣ ಸಣ್ಣ ಮೀನುಗಳಿಗೆ ಗಾಳ ಹಾಕೋ ಕೆಲಸ ಆಗಿದೆ. ಚಿಕ್ಕ ಪುಟ್ಟವರನ್ನ ಅರೆಸ್ಟ್ ಮಾಡಿದ್ದೆ ಸರ್ಕಾರದ ಸಾಧನೆ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. 4 ಬಂಧನ ವಿಚಾರಣೆಯಿಂದಲೇ ಅಂತ್ಯವಾಗುತ್ತಾ ಕೇಸು? RCB DNA ಮುಖ್ಯಸ್ಥರ ಬಂಧನ ಯಾವಾಗ ಅನ್ನೋದು ಈಗಿರುವಂತಹ ಪ್ರಶ್ನೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಕಡೆಗಳಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. 4 ಜನರನ್ನ ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಿಕೊಡಲಾಗಿದೆ. ಬಟ್ ಇಲ್ಲಿ ಕಾಡ್ತಾ ಇರುವಂತಹ $1 ಮಿಲಿಯನ್ ಪ್ರಶ್ನೆ ಏನು ಗೊತ್ತಾ? ಈ 4 ಜನರ ಅರೆಸ್ಟ್ಗೇನೆ ಈ ತನಿಖೆ, ಈ ಇನ್ವೆಸ್ಟಿಗೇಷನ್ ಸೀಮಿತ ಆಗುತ್ತೋ, ಅದರಿಂದ ಆಚೆಗೆ ದೊಡ್ಡವರನ್ನು ಕೂಡ ಮುಟ್ಟುವಲ್ಲಿ ಈ ತನಿಖೆ ಸಕ್ಸಸ್ ಆಗುತ್ತೋ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕೇವಲ ಪೋಸ್ಟ್ ಮಾಡಿದ ಅನ್ನುವಂತಹ ಏಕೈಕ ಕಾರಣಕ್ಕೆ RCBಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ನನ್ನು ಅರೆಸ್ಟ್ ಮಾಡಲಾಗಿದೆ. ಬಟ್ ಆತನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರು ಯಾರು? ಆತನಿಗೆ ಈ ರೀತಿ ಪೋಸ್ಟ್ ಮಾಡುವಂತ ಹೇಳಿದವ್ರು ಯಾರು? ಸರ್ಕಾರದ ಮೇಲೆ ಒತ್ತಡ ಹಾಕಿದ್ಯಾರು? ಇವೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಅವ್ರಿಗೂ ಕೂಡ ಈ ತನಿಖೆಯ ಬಿಸಿ ತಟ್ಟುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಾಗಾದರೆ ದೊಡ್ಡವರ ಅರೆಸ್ಟ್ ಯಾವಾಗ? ದುರಂತಕ್ಕೆ ಕಾರಣಕರ್ತರಾದ ದೊಡ್ಡವರ ಬಂಧನ ಇಲ್ಲ. 3 ಸಂಸ್ಥೆಗೆ ಸಂಬಂಧಪಟ್ಟಂತೆ 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. RCB ಮುಖ್ಯಸ್ಥರಿಗೆ ಇಲ್ಲಿವರೆಗೂ ಕೂಡ ಒಂದು ನೋಟಿಸ್ ತರುವಾಗಿಲ್ಲ. ಅವರನ್ನು ಬಂಧನ ಮಾಡ್ತಾರೆ ಅಥವಾ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಸಿಚುಯೇಷನ್ ಏನು ಕ್ರಿಯೇಟ್ ಆಗಿಲ್ಲ. ಪೊಲೀಸರು ನಿರಾಕರಿಸಿದ್ರು ಕೂಡ ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಮಾಡಿದಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಆ ಪೋಸ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಂತಹ ವ್ಯಕ್ತಿಗೆ, ಸರ್ಕಾರದ ಮೇಲೆ ಪೊಲೀಸರ ಮೇಲೆ ಒತ್ತಡ ಹೇರಿದಂತಹ ವ್ಯಕ್ತಿಗೆ ಈ ವಿಚಾರಣೆಯ ಬಿಸಿ ತಟ್ಟುತ್ತಾ? ಅನುಮತಿ ಇಲ್ಲದಿದ್ರೂ ಕೂಡ RCB ಪೋಸ್ಟ್ ಮಾಡಿ ಎಡವತ್ತನ್ನ ಮಾಡ್ಕೊಳ್ತು. ಬರೀ ಪೋಸ್ಟ್ ಮಾಡಿದ್ದಷ್ಟೇ ಅಲ್ಲ, ಫ್ರೀ ಟಿಕೆಟ್ ಅಂತ ಹೇಳ್ತು, ಫ್ರೀ ಎಂಟ್ರಿ ಅಂತ ಹೇಳ್ತು. ಆಟಗಾರರನ್ನು ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಫ್ಯಾನ್ಸು ಏಕಾಏಕಿಯಾಗಿ ಮುಗಿಬೀಳ್ತಾರೆ, ಎಂಟ್ರಿ ಕೊಡ್ತಾರೆ. 4 ರಿಂದ 5 ಲಕ್ಷ ಜನ ಕ್ರೌಡ್, ಅದರಲ್ಲೂ ಕೂಡ ಯೂತ್ಸ್ ಒಂದು ಕಡೆ ಜಮಾಯಿಸ್ತಾರೆ. DNA ಮ್ಯಾನೇಜ್ಮೆಂಟ್ ಹೆಡ್ ವೆಂಕಟವರ್ಧನ್ಗೂ ಕೂಡ ಇಲ್ಲಿಯವರೆಗೂ ನೋಟಿಸ್ ಸರ್ವಾಗಿಲ್ಲ. ಆತನನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಯೂ ಕೂಡ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಬಟ್ ಇದು ಆಗಬೇಕು ಅನ್ನೋದು ಜನರು ಕೇಳ್ತಾ ಇರುವಂಥದ್ದು. ಫ್ರೀ ಟಿಕೆಟು, ಮೊದಲು ಬಂದವರಿಗೆ ಆದ್ಯತೆ ಅಂಥೇಳಿ ಪೋಸ್ಟ್ ಹಾಕಿದ್ರು. ಜನ ನಾ ಮುಂದು ತಾ ಮುಂದು ಅಂಥೇಳಿ ಪ್ರಾಣವನ್ನು ಪಣಕ್ಕಿಟ್ಟು ಒಬ್ಬರ ಮೈ ಮೇಲೆ ಒಬ್ಬರು ಹತ್ತಿ ಟಿಕೆಟ್ ಪಡೆಯೋದಕ್ಕೆ, ಎಂಟ್ರಿ ಪಡೆಯೋದಕ್ಕೆ ಮುಂದಾದರು. ನಾವು ಹೇಳೋವರೆಗೂ ಕೂಡ ಬಿಡಬೇಡಿ ಅಂತ ಸೂಚಿಸಿದ್ದೇ DNA ಸಂಸ್ಥೆ. ಹಾಗಾಗಿಯೇ 4 ಗೇಟ್ಗಳನ್ನು ಮಾತ್ರ ಓಪನ್ ಮಾಡಲಾಯಿತು. 1 ಗಂಟೆಯಿಂದ ಕಾದಿದ್ದು ಫ್ಯಾನ್ಸಲ್ಲಿ, 12 ಗಂಟೆಯಿಂದ 4 ಗಂಟೆಯವರೆಗೂ ಕೂಡ ಫ್ಯಾನ್ಸ್ ಕಾದಿದ್ದಾರೆ. ಬಟ್ DNA ಸಂಸ್ಥೆ ಅಲ್ಲಿನ ಸಿಬ್ಬಂದಿಗಳಿಗೆ ಕೊಟ್ಟಂತಹ ಇನ್ಸ್ಟ್ರಕ್ಷನ್ ಏನು? ಬಳಿಕ 21 ಗೇಟ್ಗಳಲ್ಲಿ 3 ಗೇಟ್ಗಳನ್ನು ಓಪನ್ ಮಾಡಿದರೆ ಜನ ಸುಮ್ಮನಿರ್ತಾರಾ? ನೂಕುನುಗ್ಗಲು ಉಂಟಾಗಿದೆ. ಅದಾದ ಮೇಲೆ ಕಾಲ್ತುಳಿತ ಉಂಟಾಗಿದ್ದು. ಸದ್ಯ RCBಯ ಓರ್ವ, DNAಯ 4ರನ್ನ ಮಾತ್ರ ಬಂಧಿಸುವಂತಹ ಕೆಲಸ ಆಗಿದೆ. ಈ ಬಂಧನ, ಈ ತನಿಖೆ ಇಷ್ಟಕ್ಕೆ ಸೀಮಿತ ಆಗುತ್ತೋ, ಇದರಿಂದ ಆಚೆಗೆ ಹೋಗುತ್ತೋ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮುಖ್ಯಸ್ಥರನ್ನ ಬಂಧಿಸುವಂತಹ ಕೆಲಸ ಯಾಕಾಗಿಲ್ಲ? ಯಾವಾಗ ಅವರನ್ನು ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬರೀ ತಿಪ್ಪೆ ಸಾರಿಸೋ ಕೆಲಸ ಆಗುತ್ತೋ, ನಿಜಕ್ಕೂ ಕೂಡ ಈ ಇನ್ವೆಸ್ಟಿಗೇಷನ್ ಅನ್ನು ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗೋದಕ್ಕಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ.